ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಕಲರ್ ಪೇಪರಲ್ಲಿ ಒಂದು ಸಿಂಪಲ್ ಆಗಿ ಫ್ಲವರ್ ಮಾಡೋದು ತೋರಿಸ್ಕೊಡ್ತೀನಿ. ಈ ಥರ ಒಂದು ಫ್ಲವರ್ನ ಮಾಡಿಬಿಟ್ಟು ನೀವು ಮನೆಯಲ್ಲಿ ಡೆಕೋರೇಷನ್ಗೆ ಇಡ್ಬೋದು. ತುಂಬಾ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೇಕಾಗುವ ಮೆಟೀರಿಯಲ್ ನೋಡೋಣ. ಇಲ್ಲಿ ವೈಟ್ ಕಲರು ಮತ್ತು ರೆಡ್ ಕಲರು ನಾನು ಮೆಜರ್ಮೆಂಟ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉದ್ದ 30 ಸೆಂಟಿಮೀಟರು, ಅಗಲ 10 ಸೆಂಟಿಮೀಟರು, ಸೇಮ್ ಎರಡೂ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಎಲೆಗೆ 10 ಸೆಂಟಿಮೀಟರ್ ಉದ್ದ, ಅಗಲ 4 ಸೆಂಟಿಮೀಟರು, ಮತ್ತು ಗಮ್ ಟೇಪು, ಫೆವಿಕಲ್ಲು ಮತ್ತು ಕತ್ತರಿ, ಇದು ರೋಲ್ ಮಾಡೋಕ್ಕೆ ಒಂದು ಸ್ಟಿಕ್ಕು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಪೇಪರ್ನ ಕಟ್ ಮಾಡಿಟ್ಟಿದ್ದೀನಿ. ನಾರ್ಮಲ್ ಒಂದು ಶೀಟ್ ಇರುತ್ತಲ್ಲ, ಅದನ್ನು 2 ಭಾಗ ಮಾಡಿಟ್ಕೊಂಡಿರೋದಷ್ಟೇ. ಈಗ ಈ ಥರ ನಾನು ರೋಲ್ ಮಾಡ್ಕೊತಾ ಇದ್ದೀನಿ. ನೀವು ವೈಟ್ ಕಲರ್ದೆ ಅಂತಲ್ಲ, ಬೇಕಂದರೆ ಗ್ರೀನ್ ಕಲರ್ ಕೂಡ ಇದನ್ನು ರೋಲ್ ಮಾಡ್ಕೊಬೋದು. ಈ ಥರ ಒಂದು ಟೂತ್ ಪಿಕ್ ಕಡ್ಡಿ ಇರುತ್ತಲ್ಲ, ಅದರಲ್ಲಿ ಸಿಂಪಲ್ಲಾಗಿ ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಸಿಕ್ಕಿಲ್ಲ ಅಂದರೆ ಪೆನ್ನದು ರೀಫಲ್ಲಿ ಇರುತ್ತಲ್ಲ, ಅದರಲ್ಲಿ ಕೂಡ ಮಾಡ್ಕೋಬೋದು. ಸೊ ಇವಾಗ ಈ ಥರ ಒಂದು ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಎಲೆ ಕಟ್ ಮಾಡ್ಕೊಳ್ಳೋಣ. ಎಲೆ ಕೂಡ ಅಷ್ಟೇ, ನಿಮಗೆ ಉದ್ದ ಎಷ್ಟು ಬೇಕೋ ಅಗಲ ಎಷ್ಟು ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು 2 ಥರ ಫ್ಲವರ್ ಮಾಡೋ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳ ಮುಂದೆ ಈ ಥರ ಮಾಡಿ ತೋರಿಸಿ ತುಂಬಾ ಇಷ್ಟಪಟ್ಟು ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಇವಾಗ ಎಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿದ ಮೇಲೆ ಈ ಥರ ಕತ್ರಿನಿಂದ ನಾನು ಹಿಂದಕ್ಕೆ ಪ್ರೆಸ್ ಮಾಡಿ ಎಳಿತೀನಿ. ಆವಾಗ ಅದು ಶೇಪ್ ಚೇಂಜ್ ಆಗುತ್ತೆ. ನೀವು ಇನ್ನೂ ರೋಲ್ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ಪ್ಲೆಸರ್ ಕೊಟ್ಟು ಹೇಳಿದ್ರೆ ಅದು ರೋಲ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು. ಇವಾಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಗಲ ಬೇಡ, ಇಷ್ಟೇ ಮೆಜರ್ಮೆಂಟ್ ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು 1/2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಆನಂತರ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ಇದೇ ರೀತಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಕಟ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಒಂದು ಮಾರ್ಕ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬೋದು. ಇವಾಗೆಲ್ಲ ಕಟ್ ಮಾಡಾಗಿದೆ. ಈಗ ಇದನ್ನು ನಾನು ಎರಡೂ ಗಮ್ಮಾಗಿ ಅಂಟಿಸ್ಕೊಬಿಡ್ತೀನಿ. ಇದು ಓಪನ್ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಗಮ್ಮಾಗಿ ಅಂಟಿಸ್ಕೊಬಿಡ್ತೀನಿ. ಅವಾಗ ಈಸಿ ಆಗುತ್ತೆ, ಅದು ಓಪನ್ ಕೂಡ ಆಗೋದಿಲ್ಲ. ಸೊ ಅದನ್ನು ಓಪನ್ ಮಾಡಿ, ಅದು ವೀಡಿಯೋದಲ್ಲಿ ಕಾಣಿಸ್ತಲ್ಲ, ಇವಾಗ ಓಪನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಓಪನ್ ಮಾಡಿ ಒಂದು ಸ್ವಲ್ಪನೇ ಗಮ್ಮಾಕಿ ಅಲ್ಲಲ್ಲಿ ಅಂಟಿಸ್ಬಿಡಿ. ಆವಾಗ ಎರಡು ಚೆನ್ನಾಗಿ ಅಂಟ್ಕೊಳುತ್ತೆ. ನೋಡಿ, ಈ ಥರ ಅಂಟಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಅಲಂಕಾರವಾಗಿ ಟಿ ವಿ ಹತ್ರ, ಮತ್ತು ನೀವು ಹಬ್ಬದ ಟೈಮಲ್ಲಿ ದೇವ್ರನ್ನ ಇಡ್ತಿರಲ್ಲ, ಗಣೇಶ, ವರಲಕ್ಷ್ಮಿ ಹಬ್ಬ ಅಂಥ ಟೈಮಲ್ಲಿ ಜಾಸ್ತಿ ಮಾಡಿ ಒಂದು ಬ್ಯಾಸ್ಕೆಟ್ನಲ್ಲೋ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲೋ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಗಮ್ ಟೇಪ್ನ ಅಂಟಿಸ್ಕೊತಾ ಇದ್ದೀನಿ. ಗಮ್ ಟೇಪ್ ಅಂಟಿಸ್ಕೊಂಡು ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ಹತ್ತತ್ರ ಮಾಡಬೇಡಿ, ಈ ಥರ ಸ್ವಲ್ಪ ಕ್ರಾಸಾಗಿ ಮಾಡ್ಕೊತಾ ಬರಬೇಕು ರೋಲಾಗಿ. ನೀವು ಬೇಕಂದರೆ ಗಮ್ ಕೂಡ ಅಂಟಿಸ್ಕೋಬೋದು ಫೆವಿಕಲ್ ಹಾಕಿ. ನಾನು ಹಾಗೆ ರೋಲ್ ಮಾಡ್ಕೊಂಬರ್ತಾ ಇದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ನೋಡಿ ಕೂಡ ಮಾಡ್ಕೊಬೋದು. ಇದನ್ನು ಡಬಲ್ ಸ್ಟೆಪ್ ಕೂಡ ಮಾಡ್ಕೊಬೋದು, ಇನ್ನೂ ಹತ್ತತ್ರ ಬರೋ ಥರ. ಸೊ ಇದನ್ನು ಗಮ್ ಟೇಪಿಂದ ನಾನು ಅಂಟಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲೆ ಅಂಟಿಸ್ತೀನಿ. ಇದಕ್ಕೆ ನಾನು ಫೆವಿಕಲ್ ಹಾಕ್ಕೊತಾ ಇದ್ದೀನಿ, ಗಮ್ಮು. ಸೊ ಇದನ್ನು ಹಾಕ್ಕೊಂಡು ಎಲೆ ಕೂಡ ಅಷ್ಟೇ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಒಂದು 4 ಎಲೆ ಅಂಟಿಸ್ಬೋದು. ಇಲ್ಲಾಂದರೆ ಈ ಫ್ಲವರ್ ಥರನೇ ನೀವು ಗ್ರೀನ್ ಕಲರಲ್ಲೂ ಕಟ್ ಮಾಡಿ ಅದನ್ನು ಜಾಯಿನ್ ಮಾಡ್ಕೊಬರ್ಬೋದು. ಅದು ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ಇದ್ರ ಜೊತೆಗೆ ಇನ್ನೂ 3 ಕಲರ್ ಮಾಡಿಟ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಇವಾಗ ರೆಡಿಯಾಗಿದೆ. ಸೊ ಇದೇ ರೀತಿ 3 ಕಲರ್ ಮಾಡಿಟ್ಕೊಂಡಿದ್ದೀನಿ. ನಿಮ್ಗೆ ಕೂಡ ಇಷ್ಟವಾದಂಥ ಕಲರಲ್ಲಿ ನೀವು ಕೂಡ ಮಾಡಿ. ಸೊ ನಿಮಗೂ ಯಾವ ರೀತಿ ಬಂತು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ವೀಡಿಯೋಗೆ ರೇಖಾ ಟ್ಯಾಲೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.